ಅವ್ರು ಕೊಡ್ತಾ ಇಲ್ಲ ಅಂತಂದ್ರೆ ಮುಂದೆ ಆಗಿರುವಂತ ನಾವು ರೈತ ಹೋರಾಟಗಾರರು ರೈತ ಸಂಘ ಏನು ನಿರ್ಣಯ ಕೈಗೊಳ್ಬೇಕಂತೇಳಿ ನಾನು ಅಭಿಪ್ರಾಯ ವ್ಯಕ್ತಪಡಿಸುತ್ತೇನೆ. ಯಾವ ರೀತಿ ಇವರು ಶುಗರ್ ಫ್ಯಾಕ್ಟ್ರಿ ಅವರು ನೂರಾರು ಬ್ಯಾಂಕ್ಗಳಿದಾವ ಗೊತ್ತಿರಲಿ ಬಂಧುಗಳೇ. ಅವರು 10-50 ಬ್ಯಾಂಕ್ಗಳಿದಾವ. ಅವ್ರ ಬ್ಯಾಂಕ್ನ್ಯಾಗ ಅವ್ರ ಬಡ್ಡಿ ಎಷ್ಟು ತಗೋತಾರ ನೋಡ್ರಿ, 15-16% ತಗೋತಾರ. ಯಾವಾಗ 14 ದಿನ ಆಕತಿ 15 ದಿನದಿಂದ ಪ್ರಾರಂಭಗೊಳ್ಬೇಕು ಆ ಕಾನೂನ ಬರಬೇಕು. ಅವಾಗ ನನ್ನ ಮಕ್ಕಳು ಅವ್ರು ಬಿಲ್ ಇಟ್ಕೊಳಂಗಿಲ್ಲ ಗೊತ್ತಿರ್ಲಿ ಮಗ. ಈ ಕಾನೂನನ್ನ ಈ ರಾಜ್ಯದ ಹಸಿರು ಸೇನೆ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಶಶಿಕಾಂತ್ ಗುರೂಜಿ ಅವರು ಮತ್ತು ರಾಜ್ಯ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಚುನಾಪನ ಪೂಜಾರಿ ಅವರು ಒಂದು ಗಮನಕ್ಕೆ ತರ್ತೀನಿ. ನಾ ಯಾವ ಈ ರೀತಿ ಹೋರಾಟ ಮಾಡ್ಕೋತಾನೆ ಹಗಲು ರಾತ್ರಿ ಏನಿದೆ ಮನೆಯ ಕೆಲಸವನ್ನು ಬಿಟ್ಟು ನಾವು ಪ್ರತಿದಿನ ಉಪವಾಸ ವನವಾಸ ಪಟ್ಟಿ ಆ ರೀತಿ ಒಲಿ ಪ್ರಾರಂಭಗೊಂಡು ಈ ರೀತಿ ಬೀದಿಯಾಗ ಊಟ ಮಾಡಿ ನಮ್ಮ ಮನೆಗೆ ನಾವು ಹೋಗ್ಬೇಕಂತಂದ್ರೆ ಇವತ್ತು ರೈತ ಕುಲಕ್ಕೆ ಮಾಡುವಂತ ಈ ರಾಜ್ಯದ ಕಾನೂನು ಅಪಮಾನ, ಇದು ಅವಮಾನ ಅಂತೇಳಿ ನಾನು ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡಬೇಕಾಗುತ್ತೆ. ಇದು ಕಟುವಾಗಿ ನಾನು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ 15ನೇ ದಿನದ ನಂತರ ಏನು ಪ್ರಾರಂಭ ಆಗ್ತಾ ಇದೆ 15% ಬಡ್ಡಿ ಅವ್ರು ಏನ್ ಬ್ಯಾಂಕ್ನವರು ನಮ್ಮನ್ನ ಹಂಗ ವಸೂಲಿ ಮಾಡ್ತಾರನ್ರಿ. ನಮ್ಮ ಮನಿ ಬ್ಯಾಂಕ್ ಎಲ್ಲ ಆಸ್ತಿ ಮಾರ್ಗೇಜ್ ಮಾಡ್ಕೊತಾರೆ. ನಾಚಿಕ್ ಬರಬೇಕು. ಈ ಫ್ಯಾಕ್ಟ್ರಿ ಮಾಲಕರು 15 ದಿನದ ನಂತರ ಆಯಾ ರೈತರಿಗೆ ಅವ್ರಿಗೆ ಏನ್ ಪರ್ಸೆಂಟೇಜ್ ನೀವು ಯಾವ ರೀತಿ ಬ್ಯಾಂಕಿಂದ ರೈತರನ್ನ ವಸೂಲಿ ಮಾಡ್ತಿರಲ್ಲ ಅದೇ ರೀತಿ ನಮ್ಮ ಬ್ಯಾಂಕಿನ ನಮ್ಮ ಕಬ್ಬಿನ ಬೆಲೆಗೆ ಯೋಗ್ಯ ನೀವು ಪರ್ಸೆಂಟೇಜ್ ಆ ಬಡ್ಡಿಯನ್ನು ಕೊಟ್ಟು ರೈತರ ಋಣವನ್ನು ತೀರಿಸಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ರಾಜ್ಯದ ನೇತೃತ್ವವನ್ನು ವಹಿಸಿರುವಂತ ಶಶಿಕಾಂತ್ ಗುರೂಜಿ ಮತ್ತು ಚುನಾಪನ ಪೂಜಾರಿ ಅವರು ಈ ಧ್ವನಿಯನ್ನ ರಾಜ್ಯದ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಎಲ್ಲ ರೈತ ಕುಲದ ಪರವಾಗಿ ನನ್ನ ಅನಿಸಿಕೆಗಳನ್ನ ಹೇಳಬೇಕಾಗುತ್ತೆ.